ಸಿದ್ದರಾಮಯ್ಯ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ. ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಹೂನಾರ ಹಾಕಲು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಮೊನ್ನೆ ಪುಸ್ತಕ ಬಿಡುಗಡೆ ಮಾಡೋದು ಸೈಲೆಂಟ್ ಆಗಿದೆ. ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇನೆ ತುಂಬಾ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ, ನಾನು ಈಗ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ, ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ ಅಂತ ಪತ್ರಿಕೆಯವರು ಬರೀತಾ ಇರೋದು. ಸರ್, ಈಗ ಅಹಿಂದ ಚಳವಳಿಯ ಮುಂದುವರಿಸುವ ವಿಚಾರದ ಏನು? ಅಹಿಂದ ಚಳವಳಿ ಮುಂದುವರಿಸುವ ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ. ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಮಹಿಳೆಯರನ್ನ ಮಾಡಬೇಕಾಗಿತ್ತು, ಅದು ಮಾಡದೇ ಇರತಕ್ಕಂಥದ್ದು ಸರಿಯಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಸ್ಥಾನ ಏನು ನಾವು ಉಳಿಸ್ಕೊಂಡಿದ್ದೇವೆ, ಅದು ಅವರಿಗೆ ಕೊಡಬೇಕು ಅಂತಾನೆ. ಅದು ಕೆಲವೊಂದು ಗೊಂದಲಗಳಿಂದ ಅದು ನಿಂತೋಗಿದೆ. ನನ್ನ ಪ್ರಕಾರ ಈ ಒಂದು ವಿಧಾನಸಭೆ ಅಧಿವೇಶನ ಆದ ನಂತರ ಕೂಡಲೇ ಅದನ್ನ ನಮ್ಮ ವರಿಷ್ಠರು ಮಾಡ್ತಾರೆ. ಮುಖ್ಯಮಂತ್ರಿಯವರು ಅದನ್ನ ಕೂಡಲೇ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಒಳ್ಳೆ ಸಂದೇಶ ಕೊಡೋದಿಲ್ಲ ಮಹಿಳೆಯರಿಗೆ. ಯಾಕಂತ ಹೇಳಿದ್ರೆ ನಾವು ಈಗ 33% ಮೀಸಲಾತಿಯನ್ನ 50% ಮೀಸಲಾತಿಯನ್ನು ಕೊಡಬೇಕು ಅಂತ ಈಗಾಗಲೇ ಸ್ಥಳೀಯ ಸಂಸ್ಥೆಗಳೆಲ್ಲ ಮಾಡಿದ್ದೇವೆ. ಸೊ ಮಂತ್ರಿಮಂಡಲದಲ್ಲಿ ಕನಿಷ್ಠ, ಯಾಕಂದ್ರೆ ಹೆಚ್ಚು ಶಾಸಕರಿಲ್ಲ ಮಹಿಳೆಯರು. ಅದಕ್ಕೋಸ್ಕರನೇ ನಾವು ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿ ತಗೊಂಡ್ಬನ್ನಿ ಅಂತ ನಾವು ಒತ್ತಡ ಆಗ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಅದಾದ್ರೆ ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ಈಗಿರುವಂತ ನಾವೊಂದು 6-7 ಜನ ಇದ್ದಾರೆ, ಅವ್ರಲ್ಲಿ ಒಬ್ಬರನ್ನ ಮಾಡಬೇಕು. ಅದನ್ನ ಖಂಡಿತ ಇದಾದ್ಮೇಲೆ ಮಾಡ್ತಾರೆ. ಯಾವುದೇ ರೀತಿ ಅನ್ಯಾಯಕ್ಕೆ ಅಂತೂ ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಹಿಳೆಯರ ಪರವಾಗಿ ಇದೆ. ನಾವೇನೇ ಮೀಸಲಾತಿಯನ್ನು ತಗೊಂಡ್ಬಂದಿದ್ದು, ನಾವೇನೇ ಅವರಿಗೆ ಎಲ್ಲ ಅಧಿಕಾರ ಸ್ಥಾನ ಸಿಗೋದ್ರಲ್ಲಿ ನಾವೇ ಎಲ್ಲ ಮುಂಚೂಣಿಯಲ್ಲಿ ಇದ್ದಂತ ಒಂದು ಪಕ್ಷ ಮತ್ತು ಪ್ರಗತಿಪರ ಚಿಂತನೆ ಇರುವಂತ ಪಕ್ಷ. ನಾವು ಯಥಾಸ್ಥಿತಿವಾದಿಗಳಲ್ಲ, ಪ್ರಗತಿಪರವಾದಿಗಳು. ಕಾಂಗ್ರೆಸ್ಸಿನ ಸಿದ್ಧಾಂತ ಸುಧಾರಣೆಗಳಾಗಬೇಕು, ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಶೋಷಿತ ವರ್ಗ, ಮಹಿಳೆಯರು ಕೂಡ ಶೋಷಿತ ವರ್ಗನೇ, ಅವರು ಮುಖ್ಯವಾಹಿನಿಗೆ ಬರಬೇಕು ಅಂತಾನೆ ನಮ್ಮ ಇತಿಹಾಸದಿಂದನೇ ಮಾಡ್ಕೊಂಡ್ ಬಂದಿದ್ದೇವೆ. ಹಿಂದೆ ನೀವು ಈಗ ಏನು ಕೋಮುವಾದಿ ಪಕ್ಷಗಳಿದೆ, ಅವ್ರ ಇತಿಹಾಸ ನೋಡಿ, ಯಾವತ್ತೂ ಕೂಡ ಮಹಿಳೆಯರ ಪರವಾಗಿರ್ಲಿಲ್ಲ. ಅವರು ಮಹಿಳೆ ಹೆಂಗಸರು ಮನೆಗಳಲ್ಲೇ ಇರಬೇಕು, ಮನೆ ಅಂಗಳ ಹೊರಗೆ ಬರಬಾರದು ಅಂತಾನೆ ಅವ್ರದ ಒಂದು ಇತಿಹಾಸ, ನಮ್ದು ಅದಲ್ಲ. ಅದರಿಂದ ಇದು ಆಗ್ಬೇಕು. ಮಹಿಳಾ ಸಚಿವರನ್ನ ಕೂಡಲೇ ಮಾಡಬೇಕು ಅಂತ ನಾನು ಕೂಡ ಆಗ್ರಹಿಸ್ತೀನಿ. ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಮಹಿಳೆಯರನ್ನ ಮಾಡಬೇಕಾಗಿತ್ತು, ಅದು ಮಾಡದೇ ಇರತಕ್ಕಂಥದ್ದು ಸರಿಯಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಸ್ಥಾನ ಏನು ನಾವು ಉಳಿಸ್ಕೊಂಡಿದ್ದೇವೆ, ಅದು ಅವರಿಗೆ ಕೊಡಬೇಕು ಅಂತಾನೆ. ಅದು ಕೆಲವೊಂದು ಗೊಂದಲಗಳಿಂದ ಅದು ನಿಂತೋಗಿದೆ. ನನ್ನ ಪ್ರಕಾರ ಈ ಒಂದು ವಿಧಾನಸಭೆ ಅಧಿವೇಶನ ಆದ ನಂತರ ಕೂಡಲೇ ಅದನ್ನ ನಮ್ಮ ವರಿಷ್ಠರು ಮಾಡ್ತಾರೆ. ಮುಖ್ಯಮಂತ್ರಿಯವರು ಅದನ್ನ ಕೂಡಲೇ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಒಳ್ಳೆ ಸಂದೇಶ ಕೊಡೋದಿಲ್ಲ ಮಹಿಳೆಯರಿಗೆ. ಯಾಕಂತ ಹೇಳಿದ್ರೆ ನಾವು ಈಗ 33% ಮೀಸಲಾತಿಯನ್ನ 50% ಮೀಸಲಾತಿಯನ್ನು ಕೊಡಬೇಕು ಅಂತ ಈಗಾಗಲೇ ಸ್ಥಳೀಯ ಸಂಸ್ಥೆಗಳೆಲ್ಲ ಮಾಡಿದ್ದೇವೆ. ಮಂತ್ರಿಮಂಡಲದಲ್ಲಿ ಕನಿಷ್ಠ, ಯಾಕಂದ್ರೆ ಹೆಚ್ಚು ಶಾಸಕರಿಲ್ಲ ಮಹಿಳೆಯರು. ಅದಕ್ಕೋಸ್ಕರನೇ ನಾವು ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿ ತಗೊಂಡ್ಬನ್ನಿ ಅಂತ ನಾವು ಒತ್ತಡ ಆಗ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ.